shall we learn ಅಂತ ಅದಕ್ಕಿಂತ ಮುಂಚೆ ಜಸ್ಟ್ ವಿಲ್ ಇಂಟ್ರೊಡ್ಯೂಸ್ ಅವರ್ ಸೆಲ್ಫ್. ನಾನು ಮತ್ತೆ ವರ್ಣಿಕ್ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಂತೀವಿ ನಮ್ಮ ಬಗ್ಗೆ. ದೆನ್ ವರ್ಣಿಕ್ ಅವ್ರು ಲೈಕ್ ಶಿ ವಿಲ್ ಟೇಕ್ ಫಾರ್ವರ್ಡ್ ಲೈಕ್ ಕ್ಲಾಸಸ್ಗಳು ಹೇಗಿರುತ್ತೆ ಏನೆಲ್ಲ ಇರುತ್ತೆ ಅಂತಂದು ಅವರು ಕ್ಲಾಸ್ಗಳನ್ನು ತೊಗೊಂಡು ಹೋಗ್ತಾರೆ. ಐ ಆಮ್ ರಘು, ಐ ಆಮ್ ಫ್ರಮ್ ಕೊಪ್ಪಳ್. We are team of Azurite Tech Private Limited ಅಂತಂದು ಬೇಸಿಕಲಿ ವಿ ಟ್ರೈನ್ ಫಾರ್ ಲೈಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮತ್ತು ಬೇರೆ ಬೇರೆ ಥಿಂಗ್ಸ್ಗಳಿಗೆ ನಾವು ಇದನ್ನು ವರ್ಕ್ ಮಾಡ್ತೇವೆ. ಬಟ್ ವಿ ಆಲ್ಸೋ ಗಿವ್ ಫುಲ್ ಫ್ಲೆಜ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಆಲ್ಸೋ. ಬೇಸಿಕಲಿ ನಾನು ಓದಿದ್ದು ಜವಾಹರ್ ನವೋದಯ ವಿದ್ಯಾಲಯ. ಐ ಥಿಂಕ್ ನೀವು ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಜವಾಹರ್ ನವೋದಯ ವಿದ್ಯಾಲಯ ಅಂತಂದ್ರೆ ಏನಂತ. ಲೈಕ್ ಐ ಸ್ಟಡಿಡ್ ಇನ್ ಜವಾಹರ್ ನವೋದಯ ವಿದ್ಯಾಲಯ ಕೊಪ್ಪಳ್. Then when I was in 8th standard, I got 10th standard, I got opportunity to go to Bangalore. We were first batch of Tapas students. I think you might also know about like Tapas. There is a exam irutte 10th alli. We need to write it. Once you get selected, you will go to Tapas antandu. Tapas program will like Super 30 antadalli ideyala. In the same manner, they have like Rashtrapati people also have a Tapas program antandu where they will pick 30-35 students from rural background and they trade for JEE once. ಅಲ್ಲಿಂದ ನಾನು ಇಂಜಿನಿಯರಿಂಗನ್ನು NIT ಸುರತ್ಕಲಲ್ಲಿ ಮಾಡಿರೋದು. ಆಫ್ಟರ್ NIT ಸುರತ್ಕಲಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿದ ಮೇಲೆ ವಿ ಸ್ಟಾರ್ಟೆಡ್ ಅಜುರೈಟ್ ಅಂತಂದು. ಏನಕ್ಕಂದ್ರೆ ಬೇಸಿಕಲಿ ವೆನ್ ಐ ವಾಸ್ ಇನ್ ಫ್ರಮ್ +1 +2 ಇಂದನೂ ಎಜುಕೇಷನಲ್ ಫೀಲ್ಡಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ, ಇನ್ನೊಂದು ವೆನೆವರ್ ಐ ಯೂಸ್ ಟು ಲೈಕ್ ವೆನ್ ಐ ವಾಸ್ ಇನ್ 10th ಸ್ಟ್ಯಾಂಡರ್ಡ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್, ನಾನು ಯಾವಾಗ ನಾವು ಹಳ್ಳಿಗಳಿಗೆ ಹೋಗ್ತಾ ಇದ್ನಲ್ಲ, ಐ ಯೂಸ್ ಟು ಸಿ ದರ್ ಇಸ್ ಅ ಲಾಟ್ ಆಫ್ ಗ್ಯಾಪ್ ಇತ್ತು ಅಲ್ಲಿ. ಈ ಒಂದು ಎಜುಕೇಶನಲ್ ಆಗಿರ್ಬೋದು ಅಥವಾ ಕಮ್ಯುನಿಕೇಶನ್ ಲೈಕ್ ಇಂಗ್ಲೀಷ್ನಲ್ಲಾದರೂ ಆಗಿರ್ಬೋದು. ದ ಕೈಂಡ್ ಆಫ್ ಎಜುಕೇಶನ್ ದಟ್ ಐ ಹ್ಯಾವ್ ಗಾನ್ ಥ್ರೂ ಲೈಕ್ ನವೋದಯ ಆಗಿರ್ಬೋದು, ತಪ್ಪಸ್ ಆಗಿರ್ಬೋದು ಅಥವಾ NIT ಸುರತ್ಕಲ್ ಆಯಿತು. ವೆನ್ ಐ ಕಂಪೇರ್ಡ್ ದಿ ಸೇಮ್ ಥಿಂಗ್ ವಿತ್ ದಿ ರೂರಲ್ ಬ್ಯಾಕ್ಗ್ರೌಂಡ್ ಅಲ್ಲ, ದೇರ್ ಇಸ್ ಲಾಟ್ ಆಫ್ ಲೈಕ್ ಅನ್ಕನೆಕ್ಟೆಡ್ ಡಾಟ್ಸ್ಗಳು ಅಷ್ಟೇ ಇದ್ವು. ಲೈಕ್ ಎಜುಕೇಶನಲ್ ಆಯ್ತು ಅಂದ್ರೂ ತುಂಬ ಡಾಟ್ಸ್ಗಳು ಇದ್ವು. ಅದಾದಮೇಲೆ ಸ್ಪೋಕನ್ ಆಸ್ಪೆಕ್ಟ್ಸ್ ಅಥವಾ ಸ್ಪೋಕನ್ ಇಂಗ್ಲೀಷಲ್ಲಿ ಈ ಒಂದು ಟೀಚರ್ಸ್ ಆಯಿತು, ಸ್ಟೂಡೆಂಟ್ಸ್ ಆಯಿತು, ಅವ್ರು ಏನಾದರೂ ಕಮ್ಯುನಿಕೇಟ್ ಮಾಡ್ಬೇಕಂತಂದ್ರು ತುಂಬ ಸ್ಟ್ರಗಲ್ ಮಾಡ್ತಿದ್ರು. ಸೊ ಇದಕ್ಕೇನಾದ್ರು ಒಂದು ಸೊಲ್ಯೂಷನ್ ಕಂಡುಹಿಡಬೇಕು ಅನ್ನೋದು ನನಗೆ ಭಾಳ ಇತ್ತು. ಅವಾಗೆಲ್ಲ ನಾವು ಎಷ್ಟಾಗುತ್ತೋ ಅಷ್ಟು ನಾವು ಹೇಳ್ಕೊಡ್ತಾ ಇದ್ವಿ ರೆಗ್ಯುಲರ್ಲಿ ಅಷ್ಟು ಟೇಕ್ ಕ್ಲಾಸಸ್. ಬಟ್ ಆಫ್ಟರ್ ಗ್ರಾಜುಯೇಷನ್ ಇದಕ್ಕೇನಾದ್ರು ಒಂದು ಸೊಲ್ಯೂಷನ್ ಕಂಡುಹಿಡಬೇಕು. ಯಾಕಂದ್ರೆ ವಿ ಆಲ್ ಕಮ್ ಫ್ರಮ್ ಕರ್ನಾಟಕದಲ್ಲಿ ಒಂದು 70-80% ಆಫ್ ಪೀಪಲ್ಸ್ ವಿ ಕಮ್ ಫ್ರಮ್ Tier 2 Tier 3 ಸಿಟೀಸ್ ಇಂದ ಬರ್ತೀವಿ, ರೈಟ್. ಈ ಒಂದು Tier 1 ಸಿಟೀಸ್ ಅಲ್ಲಿ ಇತ್ತಂದ್ರೂ ಈ ಒಂದು ಲೈಕ್ ಪೇರೆಂಟ್ಸ್ ಎಜುಕೇಟೆಡ್ ಇದ್ರೆ ಅಥವಾ ಅವ್ರು ಏನಾದ್ರು ಇಂಗ್ಲಿಷ್ ನಲ್ಲಿ ಕಮ್ಯುನಿಕೇಟ್ ಮಾಡೋದಿತ್ತಂದ್ರೆ ಲೈಕ್ ದೇ ವಿಲ್ ಕಮ್ಯುನಿಕೇಟ್ ವಿತ್ ದೇರ್ ಚಿಲ್ಡ್ರನ್ಸ್. ಅದರ್ವೈಸ್ ನಾವು ಎಲ್ಲ ಡಿಪೆಂಡೆನ್ಸ್ ಆಗಿರೋದು ಸ್ಕೂಲ್ ಮೇಲೆ ಇಂಗ್ಲಿಷ್ ಕಲಿಯಕ್ಕೆ, ಹೌದಲ್ವಾ? ಸೊ ಈ 2 months ನೀವೇನು ಸ್ಪೋಕನ್ ಇಂಗ್ಲಿಷ್ ಏನು ಕಲಿತಾ ಹೋಗ್ತಿರಲ್ಲ, ದಿಸ್ ಇಸ್ ಆಲ್ ಮೋರ್ ಆಫ್ ಸ್ಕೂಲ್ಗಳಲ್ಲಿ ಹೆಂಗಾಗತ್ತೆ ಅಂದ್ರೆ ಲಾಟ್ ಆಫ್ ಗ್ರಾಮರ್ ಥಿಂಗ್ಸ್ ಗಳನ್ನೇ ಇರುತ್ತೆ. ಸ್ಪೋಕನ್ ಆಸ್ಪೆಕ್ಟ್ಸ್ ಮೇಲೆ ಅಲ್ಲಿ ಟೈಮ್ ಕೊಡೋಕೆ ನಮ್ಗೆ 45 minutes ಇರುತ್ತೆ, ಹೌದಲ್ವಾ? ಅಲ್ಲಿ ನಮಗೆ ಟೈಮ್ ಕೊಡೋಕೆ ಜಾಸ್ತಿನೇ ಟೈಮ್ ಸಿಗುತ್ತೆ. ಸೊ ಸಾರಿ ರಾಘವೇಂದ್ರ, you're muted. ಸಾರಿ. ಈ 2 months ಕೋರ್ಸ್ ಏನಿದೆಯಲ್ಲ ಇದ್ರ ಬಗ್ಗೆ ಡೀಟೇಲ್ ಆಗಿ ವರ್ಣಿಕ್ ಅವ್ರು ಹೇಳ್ತಾರೆ. ಶಿ ವಿಲ್ ಬಿ ಯುವರ್ ಟ್ಯೂಟರ್. ಓಕೆ, ನಾನು ನಿಮ್ಮ ಕೌನ್ಸಿಲರ್ ಇರ್ತೀನಿ. ವೇರ್ ಯು ಕ್ಯಾನ್ ಲೈಕ್ ಎನಿಥಿಂಗ್ ರಿಲೇಟೆಡ್ ಟು ಕೋರ್ಸ್ ಆರ್ ಲೈಕ್ ಡೆಮೋ ಕ್ಲಾಸಸ್ ಏನಾಗುತ್ತೆ ಅದ್ರ ಬಗ್ಗೆ ನನ್ನ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ನೀವು. ಕೋರ್ಸ್ ಬಗ್ಗೆ, ಕೋರ್ಸ್ ಡೀಟೇಲಿಂಗ್ ಬಗ್ಗೆ, ಅದು ಯಾವ ಥರ ಹೋಗುತ್ತೆ ಅನ್ನೋದೆಲ್ಲ ವರ್ಣಿಕ್ ಅವ್ರು ಹೇಳ್ತಾರೆ, ರೈಟ್. ಈ ಒಂದು 3 days ಇವತ್ತು ನಾಳೆ ನಾಡಿದ್ದು ಅಥವಾ ಲೈಕ್ we can add one more day also because ಇವತ್ತು ಹಬ್ಬ ಇರೋದ್ರಿಂದ ಮೇ ಬಿ ಮೋಸ್ಟ್ ಆಫ್ ದಿ ಪೀಪಲ್ಸ್ ಮೈಟ್ ಹ್ಯಾವ್ ನಾಟ್ ಕಮ್. ಸೊ ಏನು ಮಾಡ್ಬೋದು ಲೈಕ್ ಇವತ್ತು ನಾಳೆ ನಾಡ್ದು ಆಚೆ ನಾಡ್ದು ಲೈಕ್ 3 days ಅಥವಾ ಮ್ಯಾಕ್ಸಿಮಮ್ 4 days ವಿ ವಿಲ್ ಹ್ಯಾವ್ ಡೆಮೋ ಕ್ಲಾಸಸ್. ಇದರಲ್ಲಿ ನೀವೇನು ಫುಲ್ ಕೋರ್ಸ್ ಮಾಡ್ಬೇಕಾದ್ರೆ ಏನೇನು ಮಾಡ್ಬೋದಲ್ಲ ಅದನ್ನೆಲ್ಲದನ್ನು ಈ 3 classes ಅಲ್ಲಿ ನೋಡ್ತೀರಾ. ಬಿಕಾಸ್ ಯಾವ ಥರ ಪಾಠ ಆಗುತ್ತೆ, ನಿಮ್ಗೆ ಯಾವ ಥರ ರೆಕಾರ್ಡೆಡ್ ಕ್ಲಾಸಸ್ಗಳು ಬರುತ್ತೆ, ಅದಾದಮೇಲೆ ನಿಮಗೆ ಇದರಿಂದ ಉಪಯೋಗ ಏನೇನಾಗುತ್ತೆ, ಲೈಕ್ ಹೌ ಕ್ಯಾನ್ ಇಂಪ್ಲಿಮೆಂಟ್ ದೀಸ್ ಥಿಂಗ್ಸ್ ಟು ರಿಯಲ್ ವರ್ಲ್ಡ್. ಅಂದರೆ ನೀವು ಹೊರಗಡೆ ಟೀಚರ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಪ್ರೊಫೆಷನಲ್ಸ್ ಆಗಿರ್ಬೋದು, ಅಲ್ಲಿ ಎಲ್ಲ ಆಸ್ಪೆಕ್ಟ್ಸ್ಗಳಲ್ಲಿ ಹೌ ಕ್ಯಾನ್ ಯು ಇಂಪ್ಲಿಮೆಂಟ್ ದೀಸ್ ಥಿಂಗ್ಸ್ ಓವರ್ ದಿ ಲೈಕ್ ಪೀರಿಯಡ್ ಆಫ್ ಟೈಮ್ ಅಥವಾ ಲೈಕ್ ಯಾವ ಥರ ಕಲಿಬೋದು ಅಂತಂದು ಅದನ್ನೆಲ್ಲದನ್ನು ಈ 3 days ಅಲ್ಲಿ ನಾವು ನಿಮ್ಮ ಜೊತೆ ಮಾತಾಡ್ತೀವಿ. ಓಕೆ, ದಿಸ್ ಇಸ್ ವಾಟ್ ಮೈ ಲೈಕ್ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಮೀ. ನಾವು ವರ್ಣಿಕಾ ಶಿ ವಿಲ್ ಇಂಟ್ರೊಡ್ಯೂಸ್ ಅವರ್ ಸೆಲ್ಫ್ ಆ್ಯಂಡ್ ಶಿ ವಿಲ್ ಟೇಕ್ ಯು ಥ್ರೂ ದಿ ಕೋರ್ಸ್. ಎಸ್ ವರ್ಣಿಕಾ. ಹಲೋ ಎವ್ರಿವನ್, ನನ್ನ ಹೆಸರು ವರ್ಣಿಕಾ ಅಂತ, ನಾನು ಬೆಂಗಳೂರಲ್ಲಿರೋದು. ಸೊ ರಾಘವೇಂದ್ರ ಅವ್ರು ಹೇಳಿರೋ ಥರ ನಾನು ಅವರು ತಪಸ್ ಎಜುಕೇಷನ್ ಓದುವಾಗ ಸಿಕ್ಕಿದ್ವಿ. ಅದಾದಮೇಲೆ ನಾನು ನನ್ನ ಡಿಗ್ರಿಲಿ ರಾಮಯ್ಯ ಕಾಲೇಜಲ್ಲಿ ಮಾಡಿದೆ. ಅದಾದಮೇಲೆ ನಾನು ನನ್ನ ಮಾಸ್ಟರ್ಸ್ನ ಇಂಪೀರಿಯಲ್ ಕಾಲೇಜ್ ಲಂಡನ್ನಲ್ಲಿ ಮಾಡಿಬಿಟ್ಟು ಬಂದಿದ್ದೀನಿ.
ಅದ್ ಮಾಡಿ ಬಂದಾದ್ಮೇಲೆ ಇಲ್ಲಿ ಕರ್ನಾಟಕದಲ್ಲಿ ರೂರಲ್ ಏರಿಯಾಸ್ ಆಗಿರ್ಬೋದು, ಇಲ್ಲ ವರ್ಕಿಂಗ್ ಪ್ರೊಫೆಷನಲ್ಸ್, ನಾನಿಲ್ಲಿ 2 ವರ್ಷ ಕೆಲಸ ಮಾಡ್ತಾ ಇದ್ದಾಗ ಬೆಂಗಳೂರಲ್ಲಿ ಇದ್ರೂನು ತುಂಬಾ ಜನ ಮಾತಾಡಕ್ಕೆ ಇಂಗ್ಲಿಷಲ್ಲಿ ಮಾತಾಡಕ್ ತುಂಬಾ ಕಷ್ಟ ಪಡ್ತಾ ಇದ್ರು. ಅದಕ್ಕೆ ಎಲ್ಲಾರ್ಗೂ ಹೆಲ್ಪ್ ಆಗ್ಬೇಕು ಅಂತ ನಾನು ಒಂದು 2 months ಕೋರ್ಸ್ನ ಡಿಸೈನ್ ಮಾಡಿದ್ದೀನಿ. ಇದ್ರ ಬಗ್ಗೆ ನಾವು ಸ್ವಲ್ಪ ಕೋರ್ಸ್ ಡೀಟೇಲ್ಸ್ ಹೆಂಗಿರುತ್ತೆ, ಕರಿಕ್ಯುಲಮ್ ಹೆಂಗಿರುತ್ತೆ, ಹಾಗೆ ಕೋರ್ಸ್ ಏನಕ್ಕೆ ತಗೋಬೇಕು ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ದಿಸ್ ಕೋರ್ಸ್ ಇಸ್ ಫಾರ್ ಲರ್ನಿಂಗ್ ಟು ಸ್ಪೀಕ್ ಇಂಗ್ಲಿಷ್ ವಿತ್ ಅಜುರೈಟ್. ಈ ಕೋರ್ಸಲ್ಲಿ ನೀವು ಇಂಗ್ಲಿಷ್ ಹೇಗೆ ಮಾತಾಡಬೇಕು ಅಂತ ಕಲಿತೀರಾ. ಓದೋದು ಬರೆಯೋದು ಸ್ವಲ್ಪ ಓದಕ್ ಬಂದ್ರೆ ಸಾಕು, ಅದನ್ನ ನಾವು ಹೇಗೆ ಮಾತಾಡ್ಬೋದು, ಫ್ಲೂಯೆನ್ಸಿ ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಕೋರ್ಸ್ ಏನಕ್ಕೆ ತಗೋಬೇಕು, ಇಂಗ್ಲಿಷಲ್ಲಿ ಮಾತಾಡೋದು ಏನಕ್ಕೆ ಇಂಪಾರ್ಟೆಂಟ್ ಅಂತ, ನೀವು ನಿಮ್ಮ ಐಡಿಯಾಸ್ ಇರ್ಬೋದು, ನಿಮ್ಮ ಥಾಟ್ಸ್ ಇರ್ಬೋದು, ಇದನ್ನ ಯಾಕಾದ್ರೂ ಕ್ಲಿಯರ್ ಆಗಿ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯೋರ್ ಸ್ಪೀಚ್. ನಿಮ್ಮ ಐಡಿಯಾಸ್ನ ಪುಟ್ ಥ್ರೂ ಮಾಡಬೇಕು. ನೀವು ಕೇಳಿಸ್ಕೊಳ್ಳೋರ್ಗೆ ಏನ್ ಹೇಳ್ತಾ ಇದ್ದೀರಾ ಅಂತ ಕ್ಲಿಯರ್ ಆಗಿ ಹೇಳೋದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಕ್ಲಾರಿಟಿ ಬಂತು ನಿಮ್ಮ ಸ್ಪೀಚಲ್ಲಿ ಅಂತ ಅಂದ್ರೆ ನಿಮ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. So this is one important aspect of the course. Okay. Next is fluency. English ಅಲ್ಲಿ ಫ್ಲೂಯೆಂಟ್ ಆಗಿ ಮಾತಾಡೋದನ್ನ ಹೇಳ್ಕೊಡ್ತೀವಿ. ಎವ್ರಿ ಡೇ ಪ್ರಾಕ್ಟೀಸ್ ಇರುತ್ತೆ, ಎವ್ರಿ ಡೇ ಡಿಫ್ರೆಂಟ್ ವೆರೈಟೀಸ್ ಆಫ್ ಆಕ್ಟಿವಿಟೀಸ್ ಕೊಡ್ತಾ ಇರ್ತೀವಿ ಆನ್ ಈಚ್ ಅಂಡ್ ಎವ್ರಿ ಟಾಪಿಕ್. ಸೊ ಆದ್ರಿಂದ ನಿಮ್ ಫ್ಲೂಯೆನ್ಸಿ ಇಂಪ್ರೂವ್ ಆಗುತ್ತೆ. ದಿನ ನಾವು ಟಿಪ್ಸ್ ಕೊಡ್ತೀವಿ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಎವ್ರಿ ಸಿಂಗಲ್ ಡೇ. ಸೊ ನಿಮ್ ಫ್ಲೂಯೆನ್ಸಿ ಇನ್ಕ್ರೀಸ್ ಆದಾಗ ನಿಮ್ ಸೆಲ್ಫ್ ಅಶ್ಯೂರೆನ್ಸ್ ಬರುತ್ತೆ, ನಿಮ್ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಇಂಗ್ಲಿಷಲ್ಲಿ ಮಾತಾಡಕ್ಕೆ ಎಲ್ಲೂ ಹೆದರ್ಕೋಬೇಕಂತ ಇಲ್ಲ. ಸೊ ಈ ತರ ನಿಮ್ ಕ್ಲಾಸಲ್ಲಿ ಎವ್ರಿ ಡೇ ಪ್ರಾಕ್ಟೀಸ್ ಅಲ್ಲಿ ಫ್ಲೂಯೆನ್ಸಿ ಇಂಪ್ರೂವ್ ಮಾಡ್ತೀವಿ. ಸೊ ಇಟ್ ಎಂಪವರ್ಸ್ ಯು ಆಸ್ ಅ ಪರ್ಸನ್. ದ ನೆಕ್ಸ್ಟ್ ಇಸ್ ಪ್ರೊಫೆಷನಲ್ ಗ್ರೋತ್. ನೀವು ಸ್ಟೂಡೆಂಟ್ಸ್ ಆಗಿರ್ಬೋದು, ನಿಮ್ ಸ್ಕೂಲಲ್ಲಿ ಕಾಲೇಜಲ್ಲಿ ತುಂಬಾ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಆಗಿರೋದು ಇಂಗ್ಲಿಷ್. ಸೊ ನೀವು ಕೆಲ್ಸಕ್ಕೆ ಹೋದಾಗ ಮುಂದೆ, ಇವನ್ ದೆನ್ ಲಾಟ್ ಆಫ್ ಇನ್ಸ್ಟಿಟ್ಯೂಟ್ಸ್ ಅಂಡ್ ಆರ್ಗನೈಸೇಷನ್ ಸ್ಪೀಕ್ ಇನ್ ಇಂಗ್ಲಿಷ್. ದ ಮೀಡಿಯಂ ಆಫ್ ಕಮ್ಯುನಿಕೇಶನ್ ಇಸ್ ಇಂಗ್ಲಿಷ್. ನೀವಲ್ಲಿ ಇಂಗ್ಲಿಷಲ್ಲಿ ಮಾತಾಡ್ಬೇಕಾಗುತ್ತೆ. ಸೊ ಎಷ್ಟೊಂದ್ ಸತಿ ನಿಮ್ ಕಾನ್ಫಿಡೆನ್ಸ್ ಇಲ್ದಲೇ ಇರೋದ್ರ ಇಂದ ನಿಮ್ ಥಾಟ್ಸ್ you can't put forth in front of your managers or your bosses, right? So when you can't put forth your ideas in your workplace, it hinders your progress. ನೀವು ಕೆಲ್ಸದಲ್ಲಿ ತುಂಬಾ ಚೆನ್ನಾಗಿರ್ಬೋದು, ಬಟ್ ಇಂಗ್ಲಿಷ್ ಗೊತ್ತಿಲ್ದಲ್ಲೇ ಇರೋದ್ರ ಕಾರಣ ನೀವು ಪ್ರೊಫೆಷನಲ್ ಗ್ರೋತ್ ನಿಮ್ ಸ್ಟಾಪ್ ಆಗೋದು ಒಳ್ಳೇದಲ್ಲ ಅಲ್ವಾ. ಸೊ ಆದ್ರಿಂದ it will really help your professional growth. Even if you're students, if you're already a working professional, it doesn't matter. We only need 2 months of time to improve your spoken English. Okay. Also, professional growth ಮಾತ್ರ ಅಲ್ಲ, ಇವಾಗ ನಿಮ್ ಐಡಿಯಾಸ್ ಈಸಿಯಾಗಿ ಮಾತಾಡ್ತಾ ಇದ್ದೀರಾ, ನಿಮ್ಗೆ ಒಳ್ಳೆ ಮ್ಯಾನೇಜರ್ಸ್ ಜೊತೆ ಒಳ್ಳೆ ಕನೆಕ್ಷನ್ ಬೆಳೀತು ಅಂದ್ರೆ ಇಟ್ ವಿಲ್ ಬಿಲ್ಡ್ ಯೋರ್ ಕನೆಕ್ಷನ್ಸ್ ಥ್ರೂ ಲೈಫ್ ಲಾಂಗ್. ಯು ಕ್ಯಾನ್ ಬಿಲ್ಡ್ ಸ್ಟ್ರಾಂಗರ್ ಫ್ರೆಂಡ್ಶಿಪ್ ಅಂಡ್ ರಿಲೇಶನ್ಶಿಪ್ಸ್ ಇನ್ ಯೋರ್ ವರ್ಕ್ ಪ್ಲೇಸ್. ಓಕೆ, ಕಾನ್ಕರ್ ದ ಅರ್ತ್ ಅಂತ ಏನಕ್ಕೆ ಹೇಳ್ತೀವಿ, ಇದರಲ್ಲಿ ನಾವು ಇಂಗ್ಲಿಷ್ ಕ್ಲಾಸಲ್ಲಿ ಮಾತಾಡುವಾಗ ಬೇರೆ ಬೇರೆ ಡಯಲೆಕ್ಟ್ಸ್ ಆ್ಯಂಡ್ ಆಕ್ಸೆಂಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ನೀವು ಮಾತಾಡ್ಬೇಕಂತ ಇಲ್ಲ ಅಂದ್ರೂ ಬೇರೆಯವ್ರು ಮಾತಾಡ್ತಾ ಇರುವಾಗ ನಿಮ್ಗೆ ಅರ್ಥ ಆಗ್ಬೇಕು. ಆದ್ರಿಂದ ನಿಮ್ಗೆ ಬೇರೆ ಬೇರೆ ಆಕ್ಸೆಂಟ್ಸ್ ಏನಿದೆ, ಡಯಲೆಕ್ಟ್ಸ್ ಹೇಗಿದೆ, ನೇಟಿವ್ ಇಂಗ್ಲಿಷ್ ಸ್ಪೀಕರ್ಸ್ ಹೇಗ್ ಮಾತಾಡ್ತಾರೆ, ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಬೇರೆಯವ್ರು ಇಂಗ್ಲಿಷ್ ಮಾತಾಡ್ತಾ ಇರುವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನಿಮಗೆ ಕ್ಲಿಯರ್ ಆಗಿ ಅರ್ಥ ಆದ್ರೆ ಮಾತ್ರ ಅಲ್ವಾ ನೀವು ಈಸಿಯಾಗಿ ಮಾತಾಡಕ್ಕಾಗೋದು. ಸೊ we improve your listening abilities also along with your spoken English abilities. Okay, and this will help you with your real world conversations. We include everyday life alli in conversations barutte, vocabulary irbodu, words and different kinds of sentences, phrases, ivella everyday life alli nimge ಏನು ಬೇಕು ಇದನ್ನ ನಾವು ನಿಮ್ಗೆ ಪ್ರಿಪೇರ್ ಮಾಡ್ತೀವಿ. We practice only real world examples and scenarios. Okay, next is you have to invest in yourself. We spend money everywhere, but I always tell you,
ಸ್ಪೆಂಡ್ ಅಟ್ ಲೀಸ್ಟ್ 1 hour ಫಾರ್ ಯೋರ್ ಸೆಲ್ಫ್ ಟು ಇಂಪ್ರೂವ್ ಯೋರ್ ಸ್ಕಿಲ್ಸ್. ನೀವು ಒಂದ್ಸತಿ ಇಂಗ್ಲಿಷ್ ಕಲ್ತ್ರೆ ಇವತ್ತು ಕಲಿತೆ ನಾಳೆ ಬೇಡ ನನಗೆ ಮರ್ತೋಯ್ತು ಅಂತ ಇಲ್ಲ. ಇಂಗ್ಲಿಷ್ ಇಸ್ ಸಮಥಿಂಗ್ ದಟ್ ಇಸ್ ದೇರ್ ಇನ್ ಅವರ್ ಸೊಸೈಟಿ. ವಿ ಯೂಸ್ ಇಟ್ ಇನ್ ಎವ್ರಿ ಡೇ ಲೈಫ್. ಸೊ ಇಟ್ ಈಸ್ ಅ ಲೈಫ್ ಲಾಂಗ್ ಸ್ಕಿಲ್. ಯು ವಿಲ್ ಯೂಸ್ ಇಟ್ ಇನ್ ಯೋರ್ ಎವ್ರಿ ಡೇ aspects, and it will help you to grow as a person. Okay, and it has become a necessity alva ivaga nam life alli. It has become a necessity because of the way the working environment is changing, the way future is changing. It's going more towards the programming and robotics and computers, and English is the basic language that is required in today's world. So we'll prepare you and make you ready for the future world. Okay, it's a valuable skill to learn. ನೆಕ್ಸ್ಟ್, ಇವಾಗ ಇದು ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದೀವಿ. ಸ್ಪೋಕನ್ ಇಂಗ್ಲಿಷ್ ಕರಿಕ್ಯುಲಮ್ನ ನಾನು ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಕರಿಕ್ಯುಲಮ್ ಫಾರ್ ಏಜಸ್ ಬಿಲೋ 15 years. ಮ್ಯಾಮ್, ಎಸ್ ರಾಘವ್. ಇಲ್ಲಿ 2 ಥಿಂಗ್ಸ್ಗಳನ್ನ ನಾವು ನೋಡ್ಬೇಕಾಗತ್ತೆ. ಏನಕ್ಕಂದ್ರೆ ಒಂದು, ನಾವು ಪಾಂಪ್ಲೆಟ್ ಅಲ್ಲಿ ಅಥವಾ ಹೇಳಿರೋ ಹಾಗೆ ಲೈಕ್ ಏಜ್ ಬಿಲೋ ಏಜ್ 15 ಅವ್ರಿಗೆ ನಾವು ಬೇರೆ ತರ ಕ್ಲಾಸ್ ಮಾಡ್ತಿರೋದು. ಅದಾದ್ಮೇಲೆ ವರ್ಕಿಂಗ್ ಪ್ರೊಫೆಷನಲ್ಸ್ ಆರ್ ಸಂಬಡಿ ಹೂ ವಾಂಟ್ ಟು ಲರ್ನ್ ಇಂಗ್ಲಿಷ್, ಅವ್ರಿಗೆ ಬೇರೆ ಬೇರೆ ಬ್ಯಾಚ್ಗಳಲ್ಲಿ ಮಾಡ್ತಿರೋದು. ಓಕೆ, ಈಗ 3 days ಏನಿದೆ, ದಿಸ್ ಈಸ್ ಕ್ವಿಕ್ ಡೆಮೋ ಕ್ಲಾಸಸ್ಗಳು, ರೈಟ್? ಇದರಲ್ಲಿ ನಿಮಗೆ ಲೈಕ್ ಇವಾಗ ಏನ್ ಹೇಳ್ತಿದ್ರಲ್ಲ, ರೆಗ್ಯುಲರ್ ಆಗಿ ಎಲ್ಲಾ ಕ್ಲಾಸಸ್ಗಳಿಗೂ ಸೇಮ್ ಡೆಮೋ ಕ್ಲಾಸಸ್ ಅನ್ನೇ ನಾವು ಫಿಕ್ಸ್ ಮಾಡಿರೋದು. ಇರ್ರೆಸ್ಪೆಕ್ಟಿವ್ ಆಫ್ ಲೈಕ್ ಇವರ ಏನೋ 15 ವರ್ಷದ ಕೆಳಗಡೆ ಇದಿರೋ ಅಥವಾ ಮೇಲ್ಗಡೆ ಇದಿರೋ ಎಲ್ಲರಿಗೂ ಡೆಮೋ ಕ್ಲಾಸಸ್ ಸೇಮ್ ಇರೋದು. ಅದಾದ್ಮೇಲೆ ಇವಾಗ ಏನ್ ಕ್ಲಾಸಸ್ಗಳು ರೆಗ್ಯುಲರ್ ಸ್ಟಾರ್ಟ್ ಆಗತ್ತಲ್ಲ, ಅವ್ರ ಏಜ್ ಗ್ರೂಪ್ಗೆ ತಕ್ಕಂತಾಗೆ ನಾವು ಕ್ಲಾಸ್ಗಳನ್ನ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಎಷ್ಟೊಂದು ಚಿಕ್ಕ ಮಕ್ಕಳನ್ನು ಲೈಕ್ ಬಿಲೋ 15 year ಏಜ್ ಅವ್ರನ್ನು ನೋಡ್ತಾ ಇದ್ದೀನಿ, ರೈಟ್? ಅವ್ರಿಗಿದೆಯಲ್ಲ, ಅವ್ರಿಗೆ ಇವಾಗ ಅರ್ಥ ಆಗ್ತಿಲ್ಲ ಅಥವಾ ಏನೇ ಇತ್ತಂದ್ರೂ ನೀವು ನಮಗೆ ಕ್ವಶನ್ಸ್ ಕೇಳಿ, ಡೈರೆಕ್ಟ್ ಆಗಿ ಮೇಡಮ್ ಕ್ವಶನ್ಸ್ ಕೇಳ್ಬೋದು, ಇಲ್ಲ ನಮಗಾದ್ರೂ ಕ್ವಶನ್ಸ್ ಕೇಳ್ಬೋದು. ಓಕೆ, ಇವಾಗ ಎಷ್ಟಾಗುತ್ತೋ ಅರ್ಥ ಮಾಡ್ಕೊಳೋದಾಗುತ್ತೋ ಅಷ್ಟು ಚಿಕ್ಕ ಮಕ್ಕಳು ಕ್ಲಾಸಲ್ಲಿ ಅಟೆಂಡ್ ಆಗ್ತಿರಲ್ಲ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ನಿಮ್ಗೆ ರೆಗ್ಯುಲರ್ ಆಗಿ ಕ್ಲಾಸ್ ಸ್ಟಾರ್ಟ್ ಆದಾಗ ನಿಮ್ಮ ಲೆವೆಲ್ಗೆನೆ ಕಂಟೆಂಟ್ಸ್ ಗಳನ್ನ ಪ್ರಿಪರೇಷನ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಲೆವೆಲ್ಗೆನೆ ಏನದು ಟೀಚಿಂಗ್ ಏಡ್ ಗಳನ್ನ ಯೂಸ್ ಮಾಡ್ಕೊಂಡು ಪಾಠ ಮಾಡುತ್ತೆ. ಓಕೆ, ಥ್ಯಾಂಕ್ ಯು. ಎಸ್ ವರಂಗ. ಓಕೆ, ಸೊ ನಾನು ಫಸ್ಟ್ ಇವಾಗ ಸ್ಪೋಕನ್ ಇಂಗ್ಲಿಷ್ ಕರಿಕ್ಯುಲಮ್ ಫಾರ್ ಬಿಲೋ 15 years ಅಂತ ಡಿಸ್ಕಸ್ ಮಾಡ್ತೀನಿ. ಲೇಟರ್ ಐ ವಿಲ್ ಟಾಕ್ ಅಬೌಟ್ ಕರಿಕ್ಯುಲಮ್ ಫಾರ್ ಅಡಲ್ಟ್ಸ್. ಓಕೆ, ಸೊ ಫಸ್ಟ್ 2 weeks ನಾವು ಇಂಟ್ರೊಡಕ್ಷನ್ ಟು ಇಂಗ್ಲಿಷ್ ಅಂತ ಮಾಡ್ತೀವಿ. ಸೊ ಎವ್ರಿ ಡೇ ವಾರದಲ್ಲಿ 4 ದಿನ ಕ್ಲಾಸ್ ಇರುತ್ತೆ. ಮಂಡೇ ಟು ಥರ್ಸ್ಡೇ ನಾವು ಹೊಸ ಟಾಪಿಕ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಫ್ರೈಡೇಸ್ ಡೌಟ್ ಕ್ಲಿಯರಿಂಗ್ ಸೆಷನ್ ಅಂತ ಇರುತ್ತೆ. ದಿಸ್ ಇಸ್ ಕಾಮನ್ ಫಾರ್ ಬೋತ್ ಚಿಲ್ಡ್ರನ್ ಆ್ಯಂಡ್ ಅಡಲ್ಟ್ಸ್. ಓಕೆ, ಫ್ರೈಡೇಸ್ ಆರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್. ನಿಮಗೆ ವಾರದಲ್ಲಿ ಹೇಳ್ಕೊಟ್ಟಿರೋ ಟಾಪಿಕಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಥವಾ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕು, ಜಾಸ್ತಿ ಪ್ರಾಕ್ಟೀಸ್ ಬೇಕು ಅಂದರೆ ನೀವು ಫ್ರೈಡೇ ಹೇಳ್ಬೋದು. ಅದನ್ನು ನಾವು ಇನ್ನೂ ಎಕ್ಸ್ಟ್ರಾ ಎಕ್ಸಸೈಸಸ್ ಇಲ್ಲ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಫ್ರೈಡೇಸ್ ಆರ್ ಯೋರ್ ಡೌಟ್ ಕ್ಲಿಯರಿಂಗ್ ಸೆಷನ್. Monday to Thursday I'll be introducing new topics to you. So here I have 4 topics per week. ಆಯ್ತಾ? ಮಕ್ಕಳಿಗೆ ಫಸ್ಟ್ ಐಸ್ ಬ್ರೇಕಿಂಗ್ ಆಕ್ಟಿವಿಟೀಸ್ ಅಂತ ಮಾಡ್ತೀವಿ. ಏನಕ್ಕೆ ಅಂದ್ರೆ ಕ್ಲಾಸ್ ಇದು ತುಂಬಾ ಇಂಟರಾಕ್ಟಿವ್ ಕೋರ್ಸ್ ಆಗಿರೋದ್ರಿಂದ ಕ್ಲಾಸಲ್ಲಿ ಮಾತಾಡ್ಬೇಕಾಗಿರತ್ತೆ. ಯಾರು ಸೈಲೆಂಟ್ ಆಗಿ ಇರೋದಿಲ್ಲ. ಎವ್ರಿ ಕ್ಲಾಸ್ ಎವ್ರಿಬಡಿ ಹ್ಯಾಸ್ ಟು ಅನ್ಮ್ಯೂಟ್. ನಾವು ಇಂಡಿವಿಜುವಲಿ ನೇಮ್ ಕರೆದು ಮಾತಾಡಿಸ್ತೀವಿ. ಸ್ಪೋಕನ್ ಇಂಗ್ಲಿಷ್ ಅಂದ್ರೆ ಮಾತಾಡಬೇಕು. ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಅವರ್ ಕೋರ್ಸ್. ನೋಬಡಿ ವಿಲ್ ರಿಮೈನ್ ಮ್ಯೂಟೆಡ್. ಎವ್ರಿಬಡಿ ಹ್ಯಾಸ್ ಟು ಅನ್ಮ್ಯೂಟ್ ಅಂಡ್ ಸ್ಪೀಕ್. ಆದ್ರಿಂದ ಮಕ್ಕಳಿಗೆ ಯಾರಿಗಾದ್ರೂ ಶೈನೆಸ್ ಇರುತ್ತೆ ಅಥವಾ ಅನ್ಫೆಮಿಲಿಯಾರಿಟಿ ಇರುತ್ತೆ, ಇದನ್ನು ಹೋಗ್ಸೋಕ್ಕೋಸ್ಕರ ಫಸ್ಟ್ ಡೇ ವಿ ಡು ಐಸ್ ಬ್ರೇಕಿಂಗ್ ಆಕ್ಟಿವಿಟೀಸ್. ಏನಾದರೂ ಗೇಮ್ಸ್ ಇರ್ಬೋದು, ಮೋಸ್ಟ್ಲಿ ಇಂಟರಾಕ್ಟಿವ್ ಫಾರ್ಮ್ಸ್ ಮಾತಾಡೋದಕ್ಕೆ. Okay, so first we'll be doing ice breaking activities, then greetings and introduction, basic vocabulary and simple sentence constructions. Greetings ಹೇಳ್ಕೊಡೋದು, ಹೇಗೆ ಇಂಟ್ರೊಡ್ಯೂಸ್ ಮಾಡ್ತೀರಾ, how to talk. So all these are very specific to your everyday life applications. Okay, we are not going to basic grammars. We are going to tell you only those points that is required for your speaking aspect. Okay, ಸ್ಪೀಕಿಂಗ್ ಇಂಗ್ಲಿಷ್ ಇಂಪ್ರೂವ್ ಮಾಡಕ್ಕೆ ಏನು ಬೇಕೋ ಅದನ್ನು ಮಾತ್ರ
ಆಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೆಕೆಂಡ್ ವೀಕಲ್ಲಿ ಟಾಕಿಂಗ್ ಅಬೌಟ್ ಅವರ್ ಸೆಲ್ಸ್ ಅಂತ ಇರುತ್ತೆ. ಅವರು ಮಕ್ಕಳನ್ನು ಏನೇನೆಲ್ಲ ಎಕ್ಸ್ಪ್ರೆಸ್ ಮಾಡಕ್ ಬೇಕು, ಫ್ಯಾಮಿಲಿಯಲ್ಲಿ ಹೇಗ್ ಮಾತಾಡೋದು, ಫ್ರೆಂಡ್ಸ್ ಜೊತೆ ಹೇಗ್ ಮಾತಾಡೋದು, ಹಾಬೀಸ್ ಇಂಟ್ರೆಸ್ಟ್ ಬಗ್ಗೆ ಮಾತಾಡೋದು. ಸೊ ಈ ತರ ಟಾಕಿಂಗ್ ಅಬೌಟ್ ಯೋರ್ ಸೆಲ್ಫ್ ಟು ಹೆಲ್ಪ್ ದೆಮ್ ಎಕ್ಸ್ಪ್ರೆಸ್ ದೆಮ್ಸೆಲ್ಸ್ ಬೆಟರ್, ವಿ ಹ್ಯಾವ್ ದ ಹೋಲ್ ಆಫ್ ಸೆಕೆಂಡ್ ವೀಕ್. ಥರ್ಡ್ ವೀಕಲ್ಲಿ ಡೈಲಿ ರೂಟೀನ್ಸ್ ಅಂತ ಬರುತ್ತೆ. ಡೈಲಿ ರೂಟೀನ್ಸ್ ಅಂದ್ರೆ ಏನು, ಮನೆಯಲ್ಲಿ ಏನೇನ್ ಮಾಡ್ತೀವಿ, ಸ್ಕೂಲಲ್ಲಿ ಏನೇನ್ ಮಾಡ್ತೀವಿ, ಹೊರಗಡೆ ಫ್ರೆಂಡ್ಸ್ ಜೊತೆ ಹೇಗೆ ಮಾತಾಡ್ಬೇಕು. ಸೊ ಆಲ್ ದೀಸ್ ಕೈಂಡ್ ಆಫ್ ಸಿಂಪಲ್ ಸೆಂಟೆನ್ಸಸ್ ನಾವು ಹೇಳ್ಕೊಡ್ತೀವಿ. ಸೊ ಆದ್ರಿಂದ ಅವ್ರು ರಿಯಲ್ ಲೈಫಲ್ಲಿ ಇಮಿಡಿಯೇಟ್ ಆಗಿ ಫಸ್ಟ್ ಸೆಕೆಂಡ್ ವೀಕ್ ಆದ್ಮೇಲಿಂದಾನೇ ಅವ್ರು ಇಂಗ್ಲಿಷಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. Okay, so they will start speaking in English. We'll always encourage, if there are parents in the group, you can always encourage to speak in English, encourage the children to speak in English, whatever they learned in class. ಆಯ್ತಾ, ನಾವು ಡೈಲಿ ರೂಟೀನ್ಸ್ ಬಗ್ಗೆ ಹೇಳ್ಕೊಟ್ಟಿದೀವಿ. ಸೊ ಅವ್ರ ಸ್ಕೂಲಿಂದ ಮನೆಗೆ ಬಂದ್ಮೇಲೆ ಏನೇನ್ ಮಾಡಿದೆ ಅಂತ ನೀವು ಕೇಳ್ಬೋದು ಇಂಗ್ಲಿಷ್ ಅಲ್ಲಿ. ಸೊ ದೇ ಕ್ಯಾನ್ ಟ್ರೈ ಟು ಸ್ಟಾರ್ಟ್ ಅಪ್ಲೈಯಿಂಗ್ ಇಟ್ ಇನ್ ದರ್ ರಿಯಲ್ ಲೈಫ್. Okay, this then it is at home and at school. So now specific agi enen vocabulary beku, school alli enenella words use ಮಾಡ್ತಾರೆ ಇಂಗ್ಲಿಷ್ ಅಲ್ಲಿ ಅಂತ ಹೊಸ ವರ್ಡ್ಸ್ ನ ಇಂಟ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. By third week, fourth week, we'll be introducing extra additional vocabularies, words ಹೇಳ್ಕೊಡ್ತೀವಿ. ಸೊ ವರ್ಡ್ಸ್ ಜೊತೆ ಸೆಂಟೆನ್ಸ್ ನ ಆಡ್ ಮಾಡ್ಕೊಂಡು they will expand their ability to express better. Okay, then fifth week we'll be talking about places and directions. ದಾರಿ ಹೇಗ್ ಕೇಳೋದು, ದಾರಿ ಹೇಗ್ ಕೊಡೋದು, ಅಥವಾ ಡೈರೆಕ್ಷನ್ಸ್ ಅಂದ್ರೆ ಇಟ್ ಡಸಂಟ್ ರಿಯಲಿ ಹ್ಯಾವ್ ಟು ಬಿ ಲೈಕ್ ಮ್ಯಾಪ್, ಏನಾದ್ರೂ ಆಕ್ಷನ್ಸ್, ಇಫ್ ಹೌ ಟು ಟಾಕ್ ಅಬೌಟ್ ಅ ಫ್ಲೋ ಆಫ್ ಆಕ್ಷನ್ಸ್, things like that will be explaining them. So now they are starting to talk in at least for a minute, 1 minute 30 seconds to 1 minute ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ by 5th week. Okay, directions ಹೇಗ್ ಕೇಳೋದು, ಹೇಗ್ ಕೊಡೋದು, interactive map activity, and they'll be able to conversate with other people in the outside world. Next, by 6th week we'll be talking about travel or food. All this is about slowly introducing different vocabulary. Okay, how mode of transport, how to make bookings, how to understand directions, how to ask about something. So questioning and answering techniques, all this is getting practiced simultaneously. ಇವಾಗ ರೋಲ್ ಪ್ಲೇ ಆಕ್ಟಿವಿಟೀಸ್ ಮಾಡ್ತೀವಿ. ನೀವು ಯಾರಿಗಾದ್ರೂ ದಾರಿ ಕೇಳ್ಬೇಕಂದ್ರೆ ಹೇಗ್ ಕೇಳ್ತೀರಾ, ದಾರಿ ಹೇಳ್ಬೇಕಂದ್ರೆ ಹೇಗೆ ಹೇಳ್ತೀರಾ, ಈ ತರ ಎಲ್ಲ ರೋಲ್ ಪ್ಲೇ ಆಕ್ಟಿವಿಟಿ ಅಂತ ಮಾಡ್ತೀವಿ. ಇಬ್ರು ಸ್ಟೂಡೆಂಟ್ಸ್ ನ ಅಲೋಕೇಟ್ ಮಾಡ್ಬಿಟ್ಟು ವಿಲ್ ಆಕ್ಟ್ as ವಾಟ್ ಇಫ್ ಒನ್ ಇಸ್ ಅ ವೇಟರ್ ಅಂಡ್ ಒನ್ ಇಸ್ ಅ ಕಸ್ಟಮರ್, ಹೇಗ್ ಮಾತಾಡ್ಬೇಕು, ಕಸ್ಟಮರ್ ಆಗಿ ಏನೇನ್ ಕ್ವೆಶನ್ಸ್ ಕೇಳ್ಬೇಕಾಗ್ಬಹುದು, ಆ ತರ ಎಲ್ಲ ರೋಲ್ ಪ್ಲೇ ಆಕ್ಟಿವಿಟೀಸ್ ಮಾಡಿಸ್ತೀವಿ. ವೀಕ್ 7 ನಲ್ಲಿ ಎಮೋಷನ್ಸ್ ಅಂಡ್ ವೆದರ್ ಕಂಡೀಷನ್ಸ್, ಡಿಫ್ರೆಂಟ್ ಎಮೋಷನ್ಸ್, we start talking about that. Next, by week 8, which will be your last week, you'll be able to talk storytelling and presentation. At least 2 to 5 minutes ಮಾತಾಡಕ್ಕೆ ability ಬಂದಿರುತ್ತೆ by week 8. After practicing so much vocabulary and sentence formation, they'll be able to tell short stories. ಇದಾದ್ಮೇಲೆ we'll try to teach them ಪಬ್ಲಿಕ್ ಸ್ಪೀಕಿಂಗ್. ಸ್ಕೂಲಲ್ಲಿ ಮಾತಾಡ್ಬೇಕು, ಸ್ಕೂಲಲ್ಲಿ ಕ್ಲಾಸ್ ಮುಂದೆ ಮಾತಾಡ್ಬೇಕು, ಇಲ್ಲ ಸ್ಕೂಲಲ್ಲಿ ಏನಾದ್ರೂ ಪ್ರೆಸೆಂಟೇಶನ್ ಕೊಡ್ಬೇಕು, ಹೇಗ್ ಕೊಡ್ಬೋದು, ಐಡಿಯಾಸ್ನ ಹೇಗೆ, ಥಾಟ್ ಪ್ರಾಸೆಸ್ನ ಹೇಗೆ ಅರೇಂಜ್ ಮಾಡ್ಕೋಬೇಕು. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ದೆಮ್. ಅಂಡ್ ಆನ್ ದ ಲಾಸ್ಟ್ ಫೈನಲ್ ವೀಕ್ ಆರ್ ಡೇ ದೇ ವಿಲ್ ಬಿ ಡೂಯಿಂಗ್ ಮಚ್ ಟಾಕಿಂಗ್ ಬೈ ದೆಮ್ಸೆಲ್ಸ್. ಓಕೆ, ಕ್ಲಾಸಲ್ಲಿ ಅವರೇ ಸ್ಟೋರಿ ಹೇಳೋದು, ಅವ್ರ ಐಡಿಯಾಸ್ ಎಕ್ಸ್ಪ್ರೆಸ್ ಮಾಡೋದು, ಇದನ್ನೆಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಬೈ 8 weeks. So our idea is by the end of 2 months, you'll be completely sufficient and confident enough to speak in front of a group of people. Okay, that will be our goal. So if you have any doubts for below 15 years, you can ask before I move on to above 15 curriculum. ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು ಬಿಲೋ ಏಜ್ 15ಗೆ.
15 ವರ್ಷದ ಕೆಳಗಿರಂತ ಮಕ್ಕಳ ಪೇರೆಂಟ್ಸ್ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು. ಇನ್ನೊಂದು ಪೇರೆಂಟ್ಸ್ ಇರ್ತೀರಾ, ಲೈಕ್ ನಮಗೂ ಕಷ್ಟ ಆಗುತ್ತೆ ಇಂಗ್ಲಿಷ್ ಹೇಳ್ಕೊಡಕ್ಕೆ, ಸೊ ಆ ಥರ ಏನಾದರೂ ಕ್ವಶನ್ಸ್ಗಳನ್ನ ಇದ್ರೆ ಲೈಕ್ ಎವ್ರಿಥಿಂಗ್ ಲೈಕ್ 100% ನಾವು ಎಲ್ಲ ಕ್ಲಾಸ್ಗಳಲ್ಲೇ ಅವ್ರಿಗೇನಾದರೂ ಡೌಟ್ಸ್ ಇದ್ರೆ ಅಥವಾ ಏನಾದರೂ ಕ್ವೆರೀಸ್ ಇದ್ರೆ ಅಥವಾ ಮಾತಾಡ್ಸೋದಾಯ್ತು, ಪ್ರಾಕ್ಟೀಸ್ ಆಯಿತು, ಅದನ್ನೆಲ್ಲದನ್ನು ನಾವು ಇಲ್ಲೇನೆ ಕ್ಲಾಸ್ಗಳಲ್ಲೇ ಮಾಡಿಸೋದ್ರಿಂದ ಇವೊಂದು ನಿಮ್ಗೆ ಏನಾದರೂ ಆ ಥರ ಏನಾದರೂ ನಮಗೆ ಮಾತಾಡೋಕ್ಕಾಗಲ್ಲ ಅಂತ ಪೇರೆಂಟ್ಸ್ ಏನಾದರೂ ಇತ್ತಂದ್ರು ಲೈಕ್ ಯು ನೀಡ್ ನಾಟ್ ಟು ವರಿ, ಲೈಕ್ ವರಿ ಮಾಡೋದೇನು ಬೇಕಾಗಿಲ್ಲ, ಎವ್ರಿಥಿಂಗ್ ವಿಲ್ ಟೇಕ್ ಕೇರ್. ಯಾರ್ದೋ ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ರು. ಓಕೆ, like if you don't have, like you can take it forward. Okay, so for below 15 years, we have kept the class timings to 5:30 to 6:30 p.m. as of now. Okay, and adults batch is starting from 8 to 9. Erad batch ide adults ge 8 to 9 ಮತ್ತೆ 9 to 10 anta. Working professionals idre you can select your preferred timing. So based on number of students and enrollments by the end of our demo classes, we will confirm the timings for you. But for now, tentative time is 5:30 to 6:30 for below 15. Adults ge 8 to 10 anta ide. Okay. So, okay, let's move on to adult curriculum. First month foundation building anta ಮಾಡ್ತೀವಿ. First month is completely English foundation building. Simple sounds. English ಅಲ್ಲಿ there are 46 sounds. That's it. Okay, there are 46 varieties of sound. So we'll introduce you to different sounds and pronunciation. Nim pronunciation ತುಂಬಾ important ಆಗುತ್ತೆ. We'll work on that and we'll introduce to different sounds. Next, we'll also teach you greetings. ಮಕ್ಕಳಿಗೆ ಹೇಳ್ಕೊಟ್ಟಿರೋ ಹಾಗೆ simple introduction ಹೇಗೆ ಕೊಡೋದು. Since you're an adult, it would be very important for you to introduce yourself. ಅಲ್ವಾ, ಕಾನ್ವರ್ಸೇಷನ್ ನೀವೇ ಸ್ಟಾರ್ಟ್ ಮಾಡ್ತಾ ಇರ್ಬೋದು. ಮೇ ಬಿ ಯು ಆರ್ ಟಾಕಿಂಗ್ ಅಬೌಟ್ ಯೋರ್ ಸೆಲ್ಫ್ ಟು ಸಂಬಡಿ. ಸೊ ಇದನ್ನ ಇನ್ಫಾರ್ಮಲ್ ಆಗಿ ಹೇಗ್ ಮಾಡೋದು, ಫಾರ್ಮಲ್ ಆಗಿ ಹೇಗ್ ಮಾಡೋದು, ಒಫಿಷಿಯಲ್ ಇದ್ರೆ ಹೇಗೆ ಹೇಗ್ ನಿಮ್ ಬಗ್ಗೆ ಮಾತಾಡ್ಕೊಳ್ಬೇಕು ಅಂತ ಎಲ್ಲ ಹೆಲ್ಪ್ ಮಾಡ್ತೀವಿ. ಇಟ್ ಮೈಟ್ ಹೆಲ್ಪ್ ಯು ಇನ್ ಯೋರ್ ಇಂಟರ್ವ್ಯೂ ಆರ್ ಇನ್ ಯೋರ್ ಪ್ರೆಸೆಂಟೇಷನ್ ಆರ್ ಅಟ್ ವರ್ಕ್. ಸೊ ಈ ತರ ಸಿನಾರಿಯೋಸ್ ಅಲ್ಲೆಲ್ಲ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ನಂಬರ್ಸ್ ಅಂಡ್ ಡೈಲಿ ಲೈಫ್ ಬಗ್ಗೆ ಮಾತಾಡ್ತೀವಿ. ಹೇಗೆ ಅಂದ್ರೆ ವೆನ್ ಯು ಆರ್ ವರ್ಕಿಂಗ್, ಇಫ್ ಸಂಬಡಿ ಇಸ್ ಟಾಕಿಂಗ್ ಅಬೌಟ್ ಯೋರ್ ನಂಬರ್ಸ್, ಡೇಟ್ಸ್ನೆಲ್ಲ ಹೇಗೆ ಹೇಳೋದು, ನಂಬರ್ಸ್ನೆಲ್ಲ ಹೇಗೆ ಹೇಳೋದು. ಸೊ ವಿಲ್ ಟಾಕ್ ಅಬೌಟ್ ದೀಸ್ ಥಿಂಗ್ಸ್ ಬಿಕಾಸ್ ವರ್ಕ್ ಮಾಡುವಾಗ ಇದು ತುಂಬಾ ಎಸೆನ್ಷಿಯಲ್ ಆಗಿರುತ್ತೆ. ನೆಕ್ಸ್ಟ್, ಡೈಲಿ ಲೈಫ್ ಬಗ್ಗೆ. ಇಟ್ ಕ್ಯಾನ್ ಬಿ ಅಟ್ ಯೋರ್ ಹೋಮ್, ಇಟ್ ಕ್ಯಾನ್ ಬಿ ಅಟ್ ವರ್ಕ್, ಆಲ್ ಕೈಂಡ್ಸ್ ಆಫ್ ನಾವು ನಿಮ್ಗೆ ಒಂದು ದೊಡ್ಡ ಲಿಸ್ಟ್ ಕೊಡ್ತೀವಿ, ಲೈಕ್ 1000 ವರ್ಡ್ಸ್. ಇಂಗ್ಲಿಷಲ್ಲಿ ಏನ್ ವರ್ಡು, ಕನ್ನಡದಲ್ಲಿ ಅದ್ರದ್ದು ಮೀನಿಂಗು, ಮತ್ತೆ ಕನ್ನಡದಲ್ಲಿ ಹೇಗೆ ಪ್ರೊನೌನ್ಸಿಯೇಷನ್ ಮಾಡ್ಬೋದು ಅಂತ ಈ ವರ್ಡ್ಸ್ನ ನೀವು ಕಲಿಬಹುದು. Okay, we'll give you a Word document. We'll give you documents online which you can go through and you can learn new words. Okay, this is apart from what you're learning in class. Class allೂ ಹೊಸ ವರ್ಡ್ಸ್ ಹೇಳ್ಕೊಡ್ತೀವಿ, ಅದ್ರ ಜೊತೆ ಅಡಿಷನಲ್ ವರ್ಡ್ಸ್ನ ನಿಮಗೆ ಕೊಟ್ಟಿರ್ತೀವಿ ಟು ಲರ್ನ್ ಇನ್ ಯೋರ್ ಫ್ರೀ ಟೈಮ್. Okay, next, essential English toolkit anta. This is what I was talking about. Vocabulary andre hosa words kaliyodu. The more words you learn, the better it will be to express yourself. So the better you can frame your sentences. Well, practice all this. So as I teach you a topic, we'll immediately practice in class. ಆಮೇಲೆ ಮನೆಗೆ ಹೋಗಿ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತಾನು ನಾನು ಹೇಳ್ತೀನಿ, ಅದನ್ನ ನೀವು ಮಾಡಬೇಕು ಆಯ್ತಾ. ದೆನ್ ಸೆಂಟೆನ್ಸ್ ಫಾರ್ಮೇಶನ್ಸ್, ಕ್ವೆಶ್ಚನ್, ಫ್ರೇಮಿಂಗ್ ಯೋರ್ ಕ್ವೆಶ್ಚನ್ಸ್. ಫಾರ್ ಫ್ರೇಮಿಂಗ್ ಕ್ವೆಶ್ಚನ್ಸ್, ಹೌ ವುಡ್ ಯು ಆನ್ಸರ್? Okay, we'll practice that also. Then real life scenarios. Week 3 ಬಂದಾದ್ಮೇಲೆ ನಾವು ಟೆನ್ಸಸ್ ಕಲಿತೀವಿ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಗೆ ಮಾತಾಡ್ಬೇಕು. Okay, present tense, there are 4 different types. So we'll learn all different types of tenses. ಅದನ್ನ ಯಾವ ಸಿನಾರಿಯೋ ಅಲ್ಲಿ ಯೂಸ್ ಮಾಡ್ತೀವಿ, ಕನ್ನಡದಿಂದ ಇಂಗ್ಲಿಷ್ ಅಲ್ಲಿ ಹೇಳುವಾಗ ಹೇಗೆ ಹೇಳ್ಬೇಕು, ಈ ತರ ಎಲ್ಲ ಪ್ರಾಕ್ಟೀಸ್ ಬರುತ್ತೆ. ಓಕೆ, ನಾನು ಫಸ್ಟ್ ತಿಂಗಳು ಫುಲ್ಲು ಅರ್ಧ ಕನ್ನಡ ಅರ್ಧ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇರ್ತೀನಿ.
ಸೆಕೆಂಡ್ ಮಂತ್ ಇಂದ ಇದು ಬೇಸಿಕ್ ಫೌಂಡೇಶನ್ ಎಲ್ಲ ಕ್ಲಿಯರ್ ಆದ್ಮೇಲೆ ಸೆಕೆಂಡ್ ಮಂತ್ ಇಂದ ಆದಷ್ಟು ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಟ್ರೈ ಮಾಡ್ತಿರ್ತೀನಿ. ನೀವುನು ಹಾಗೆ ಪ್ರಾಕ್ಟೀಸ್ ಮಾಡಕ್ ಟ್ರೈ ಮಾಡ್ಬೇಕು. ಬೈ ದ ಟೈಮ್ ವಿ ಆರ್ ಎಂಡ್ ಆಫ್ 1 ಮಂತ್ ಫುಲ್ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಅಲ್ಲೇ ಕ್ವೆಶ್ಚನ್ ಕೇಳೋದು, ಇಂಗ್ಲಿಷ್ ಅಲ್ಲೇನೆ ಡೌಟ್ಸ್ ಕೇಳೋದು, ಈ ತರ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಸೊ week 4 will be your past tenses. Next, for week 5, we'll going for future tenses. So ಒಂದೊಂದು ವಾರ ಒಂದೊಂದು ಟೆನ್ಸಸ್ಗೆ ಇಟ್ಕೊಂಡಿದ್ದೀವಿ. ಸೊ ಯು ವಿಲ್ ಗೆಟ್ ಸಫಿಷಿಯಂಟ್ ಪ್ರಾಕ್ಟೀಸ್. Okay, then on week 6, you're navigating through your expressions. ಇದೆಲ್ಲ ಡಿಫ್ರೆಂಟ್ ಟೈಪ್ಸ್, ಡಿಫ್ರೆಂಟ್ ಸಿನಾರಿಯೋಸ್ ಅಲ್ಲಿ ಬರುತ್ತೆ. ಮೋಡಲ್ ವರ್ಬ್ಸ್, ಡಿಫ್ರೆಂಟ್ ವರ್ಬ್ಸ್ ನ ಯಾವ್ಯಾವ ಸೆಂಟೆನ್ಸಸ್ ಅಲ್ಲಿ ಯೂಸ್ ಮಾಡ್ತೀರಾ ಅಂತ ನಾವು ದಿಸ್ ಆಲ್ ವಿ ಆರ್ ನಾಟ್ ಲರ್ನಿಂಗ್ ಬೋರಿಂಗ್ ಗ್ರಾಮರ್ ಲೆಸನ್ಸ್. ಆಯ್ತಾ, ಕೂತ್ಕೊಂಡು ದಿಸ್ ಇಸ್ ನಾಟ್, ಇಟ್ ವೋಂಟ್ ಬಿ ಅ ಲೆಕ್ಚರ್. ಮಕ್ಳಿಗೆ ಹೇಗ್ ಮಾಡ್ತಾ ಇದೀವಿ ಅದೇ ತರ ಅಡಲ್ಟ್ಸ್ ಅನ್ಮ್ಯೂಟ್ ಮಾಡಿ ಮಾತಾಡ್ತಾ ಇರ್ತಾರೆ ಇಡೀ ಕ್ಲಾಸ್ ಅಲ್ಲಿ. ಸೊ ಎವ್ರಿ ಅದರ್ slides you will be the person who is talking. So you will be talking half of the class. At least 1 hour class ಇರುತ್ತೆ, ಅದರಲ್ಲಿ at least 30 minutes ಆದ್ರೂ ನೀವೇ ಮಾತಾಡಿರ್ತೀರಾ. ಓಕೆ, ಅದೇ ತರ ನಮ್ದು ವರ್ಕಿಂಗ್ ಸ್ಟಡಿ ಕರಿಕ್ಯುಲಮ್ ಡಿಸೈನ್ ಮಾಡಿದೆ. ಓಕೆ, ನೆಕ್ಸ್ಟ್ week 7 ಅಲ್ಲಿ ನೀವು ಇಷ್ಟು ದಿನ ಏನ್ ಕಲ್ತಿರ್ತೀರಾ ಅದನ್ನೆಲ್ಲ ನಾವು ರಿವೈಸ್ ಮಾಡ್ಕೊಂತೀವಿ. ಓಕೆ, ಸಪ್ರೇಟ್ ಆಗಿ ಕಲ್ತಿರೋದನ್ನ ಹೇಗೆ ಒಂದೇ ಸೆಂಟೆನ್ಸ್ ಅಲ್ಲಿ ಆಡ್ ಮಾಡಿ ಮಾತಾಡ್ಬಹುದು ಅಂತ ಕಲಿತೀವಿ. ಸೊ ಅದಕ್ಕೆ ಫುಲ್ 1 week ಇಟ್ಕೊಂಡಿದೀವಿ. ಯಾವ್ದಾದ್ರು ಟಾಪಿಕ್ ಅರ್ಥ ಆಗಿಲ್ಲ ಮತ್ತೆ ಹೇಳ್ಕೊಡ್ಬೇಕು, ಯಾವ್ದಾದ್ರು ಮರ್ತೋಗಿದೆ. ಬಿಕಾಸ್ ಅಡಲ್ಟ್ಸ್ ಅಂದ್ರೆ ನಾವು ಬ್ಯುಸಿ ಇರ್ತೀವಿ, ಕೆಲ್ಸದ ಮಧ್ಯ ಏನೋ ಮರ್ತೋಯ್ತು, ಒನ್ ಅವರ್ ಕೇಳಿಸ್ಕೊಂಡಿದ್ದೆ ಹಿಂದಿನ ತಿಂಗಳು, ಇವಾಗ ನೆನ್ಪಿಲ್ಲ, ಆ ತರ ಹೇಳಂಗಿಲ್ಲ. ಓಕೆ, ಫಾರ್ ದಟ್ ರೀಸನ್ we have kept specifically week 7 for you to revise everything that you have learned so far. ಆಮೇಲೆ week 8 ಬರುತ್ತೆ, ಇದನ್ನ ಮಾಸ್ಟ್ರಿ ಆಫ್ ಇಂಗ್ಲಿಷ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಸೊ ದಿಸ್ ಹೋಲ್ ವೀಕ್ ಯು ವಿಲ್ ಬಿ ಪ್ರಾಕ್ಟಿಸಿಂಗ್ ಸ್ಪೀಕಿಂಗ್ ಕಂಪ್ಲೀಟ್ಲಿ. ನಿಮ್ಗೆ ಸ್ಪೆಸಿಫಿಕ್ ಆಗಿ ಲೈಕ್ ಇಂಡಿವಿಜುವಲ್ ಆಗಿ ಮಾತಾಡ್ಸ್ತಾ ಇರ್ತೀನಲ್ವಾ, ಆದ್ರಿಂದ ನಿಮ್ ಸ್ಪೀಚ್ ಅಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ, ಯಾವ್ದು ಟಾಪಿಕ್ ಅಲ್ಲಿ ನೀವು ಜಾಸ್ತಿ ವರ್ಕ್ ಮಾಡ್ಬೇಕು ಅಂತ ನಾನು ನಿಮ್ಗೆ I will be giving you feedback. Okay, if you go back and keep working on that specific topic or that specific aspect of your speech, it will help you improve your speaking skills. Okay, this is very personalized. ಜಾಸ್ತಿ ಜನ ದೊಡ್ಡ ಗ್ರೂಪ್ ಇರಲ್ಲ ಕ್ಲಾಸ್ ಅಲ್ಲಿ, 5 ಜನ 6 ಜನ ಇರ್ಬೋದು ಮ್ಯಾಕ್ಸಿಮಮ್ ಅಂದ್ರೆ. ಸೊ ಎವ್ರಿ ಸಿಂಗಲ್ ಪರ್ಸನ್ ವಿಲ್ ಬಿ ಸ್ಪೀಕಿಂಗ್ and I will give personal feedback for each and every one of you. ಓಕೆ, ಬೈ ಫಾರ್ಮಲ್ ಇಂಗ್ಲಿಷ್ ಅಲ್ಲಿ ಹೇಗ್ ಮಾತಾಡ್ಬೇಕು, ಇನ್ಫಾರ್ಮಲ್ ಅಲ್ಲಿ ಹೇಗ್ ಮಾತಾಡ್ಬೇಕು, ಆಫೀಸ್ ಅಲ್ಲಿ ಇದ್ರೆ ಹೇಗ್ ಮಾತಾಡ್ಬೇಕು, ಕಾಲೇಜ್ ಅಲ್ಲಿ ಇದ್ರೆ ಹೇಗ್ ಮಾತಾಡ್ಬೇಕು, ಆಲ್ ದೀಸ್ ಥಿಂಗ್ಸ್ ಆರ್ ಇನ್ಕ್ಲೂಡೆಡ್. ಸೊ ಬೈ ದ ಎಂಡ್ ಆಫ್ 2 months ಫಾರ್ ಅಡಲ್ಟ್ಸ್ ಆಲ್ಸೋ ವಿಲ್ ಬಿ ಹ್ಯಾವಿಂಗ್ ಪಬ್ಲಿಕ್ ಸ್ಪೀಕಿಂಗ್ ಎಬಿಲಿಟಿ. ನೀವು ಆಫೀಸಲ್ಲಿ ಪ್ರೆಸೆಂಟೇಶನ್ ಕೊಡ್ಬೇಕು, ಸ್ಕೂಲಲ್ಲಿ ಪ್ರೆಸೆಂಟೇಶನ್ ಕೊಡ್ಬೇಕು, ಯು ವಿಲ್ ಬಿ ಏಬಲ್ ಟು ಡೂ ದಿಸ್ ಆಲ್ಸೋ. ಇಫ್ ಯು ಆರ್ ಟೀಚರ್ ಆರ್ ವರ್ಕಿಂಗ್ ಪ್ರೊಫೆಷನಲ್, you will be able to speak confidently in English in front of a group of people. So that will be our common goal. Okay, so this is the 2-month curriculum for above 15. If you have any doubts, you can ask me now. Otherwise, I will go forward for next. So ನಾನು ಏನ್ ಹೇಳ್ತೀನಿ ಅಂದ್ರೆ, ಕ್ಲಾಸ್ ಟೈಮಿಂಗ್ಸ್ ಅಲ್ಲಿ ಪ್ಲೀಸ್ 1 hour ಕರೆಕ್ಟ್ ಆಗಿ ಕ್ಲಾಸ್ ಜಾಯಿನ್ ಆಗ್ಬೇಕು. ಅಂಡ್ ದೆನ್ ಐ ಹ್ಯಾವ್ ಸಮ್ ಇನ್ಸ್ಟ್ರಕ್ಷನ್ಸ್. If you follow this in every class, by end of 2 months, I can assure you that you will speak English very confidently. Okay, so I have some class ಇನ್ಸ್ಟ್ರಕ್ಷನ್ಸ್. ಇದನ್ನ ನೀವು ಎವ್ರಿ ಕ್ಲಾಸ್ ಅಲ್ಲಿ ಅಪ್ಲೈ ಆಗೇ ಆಗುತ್ತೆ. ಓಕೆ, ಫಸ್ಟ್ ಇಸ್ ಆಕ್ಟಿವ್ ಪಾರ್ಟಿಸಿಪೇಷನ್. ಯಾರು ಮ್ಯೂಟ್ ಮಾಡಿ ಇರೋಂಗಿಲ್ಲ, ಎವ್ರಿಬಡಿ ಹ್ಯಾಸ್ ಟು ಅನ್ಮ್ಯೂಟ್ ಅಂಡ್ ಸ್ಪೀಕ್ ಇನ್ ದ ಕ್ಲಾಸ್. ಸೊ ಐ ಕ್ಯಾನ್ ಗಿವ್ ಯು ಪ್ರಾಪರ್ ಸಜೆಷನ್ಸ್ ಅಂಡ್ ಹೆಲ್ಪ್ ಯು ಸ್ಪೀಕ್ ಪ್ರಾಪರ್ಲಿ. ಓಕೆ, ನೆಕ್ಸ್ಟ್ ಇಸ್ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್. ಬರೀ ಕ್ಲಾಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬಿಟ್ಟು ಅಷ್ಟೇ ಮುಗೀತು ಅಂತ ಹೇಳಂಗಿಲ್ಲ. ಸೊ ವಾಟ್ ಎವರ್ ಯು ಪ್ರಾಕ್ಟೀಸ್ ಇನ್ ದ ಕ್ಲಾಸ್, ಯು ಹ್ಯಾವ್ ಟು ಗೋ ಹೋಮ್ ಅಂಡ್ ಅಪ್ಲೈ ಇಟ್ ಇನ್ ಯೋರ್ ರಿಯಲ್ ಲೈಫ್, everyday life. Okay, then you have listen actively. ನಾನು ಹೇಳೋದೇನು ಅರ್ಥ ಆಗಿಲ್ಲ, ಡೌಟ್ಸ್ ಇದೆ ಅಂದ್ರೆ ಅವಾಗ್ಲೇನೆ ಸ್ಟಾಪ್ ಮಾಡ್ಬಿಟ್ಟು ಕೇಳ್ಬಹುದು. You don't have to wait until end of class or until Friday. Friday is doubt clearing session even for above 15. So
don't have to wait till Friday. You have to just stop me right there and ask. ಇನ್ನೂ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ you can deal with that on Fridays. Okay, but active listening is equally important when it comes to spoken English. ನೆಕ್ಸ್ಟ್ ಇಸ್ ಸ್ಪೀಕ್ ಫಿಯರ್ಲೆಸ್ಲಿ. ವಿ ಆರ್ ಅ ಸ್ಮಾಲ್ ಗ್ರೂಪ್ ಆಫ್ ಪೀಪಲ್. ಆದ್ರಿಂದ ನಾನು ತಪ್ಪು ಮಾಡಿದ್ರೆ ಏನು, ನಾನು ಸರಿಯಾಗಿ ಮಾತಾಡಲ್ಲ, ಆ ಥರ ಎಲ್ಲ ಫೀಲಿಂಗ್ಸ್ ಬೇಡ. ನೀವು ತಪ್ಪು ಮಾಡಿದ್ರೇನೆ ನಿಮಗೆ ಗೊತ್ತಾಗೋದು ಎಲ್ಲಿ ತಪ್ಪಾಗ್ತಾ ಇದೆ, ಹೇಗೆ ಸರಿ ಮಾಡ್ಕೋಬೇಕು ಅಂತ. ಆದ್ರಿಂದ ಭಯ ಪಡ್ದಲೇನೆ ಕ್ಲಾಸಲ್ಲಿ ಮಾತಾಡಬೇಕು. ಓಕೆ, ಎಕ್ಸ್ಪ್ಯಾಂಡ್ ವೊಕ್ಯಾಬ್ಯುಲರಿ. ನಾವು ಕ್ಲಾಸಲ್ಲಿ ಹೊಸ ವರ್ಡ್ಸ್ ಹೇಳ್ಕೊಟ್ಟಿರ್ತೀವಿ, ಹೊಸ ಆ ವರ್ಡ್ಸ್ ಮೀನಿಂಗ್ ಹೇಳ್ಕೊಟ್ಟಿರ್ತೀವಿ. ಆದ್ರೂ ನೀವು ಮನೆ ಹೋಗಿ ನಿಮ್ಮ ಎಫರ್ಟ್ಸನ್ನು ಬೇಕಾಗಿರುತ್ತೆ. ನೀವು ಎಕ್ಸ್ಟ್ರಾ ಹೊಸ ವರ್ಡ್ಸ್ ಕಲಿಯೋದು, ಅದನ್ನ ನಿಮ್ಮ ಸ್ಪೀಚಲ್ಲಿ ಆ್ಯಡ್ ಮಾಡೋದು, ದಿಸ್ ಇಸ್ ಆಲ್ಸೋ ಯೋರ್ ಎಫರ್ಟ್ಸ್ ಇಸ್ ರಿಕ್ವೈರ್ಡ್. ಓಕೆ, ನೆಕ್ಸ್ಟ್ ಇಸ್ ಎಂಗೇಜ್ ಇನ್ ರಿಯಲ್ ಕಾನ್ವರ್ಸೇಷನ್ಸ್. ನಾವು ಕ್ಲಾಸಲ್ಲಿ ಒನ್ ಅವರ್ ಮಾತಾಡಿರ್ತೀವಿ, ಆದರೆ ನೀವು ಮನೇಲಿ ಹೋಗ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆನೋ, ನಿಮ್ಮ ಕೊಲೀಗ್ಸ್ ಜೊತೆನೋ ರಿಯಲ್ ಲೈಫ್ ಕಾನ್ವರ್ಸೇಷನ್ಸ್ ಅಲ್ಲಿ ಮಾತಾಡಬೇಕಾಗಿರುತ್ತೆ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್. ಸೊ ನೀವು ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ ಅಂತ. ಓಕೆ, ಸೊ ದಿಸ್ ಇಸ್ ದ ಕರಿಕ್ಯುಲಮ್. ಇವತ್ತಿಗೆ ಇಷ್ಟೇ ಕರಿಕ್ಯುಲಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾಳೆಯಿಂದ ವಿಲ್ ಡಿಸ್ಕಸ್ ಕ್ಲಾಸ್ ಮಾಡ್ತೀನಿ. ಒಂದೆರಡು ಕ್ಲಾಸ್ ಇರುತ್ತೆ ನಾಳೆ ನಾಡಿದ್ದು. ಹೇಗೆ ಕ್ಲಾಸ್ ನಡೆಯುತ್ತೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ಯು ಕ್ಯಾನ್ ಫೀಲ್ ಫ್ರೀ ಟು ಆಸ್ಕ್ ಎನಿ ಡೌಟ್ಸ್ ಆರ್ ಎನಿಥಿಂಗ್. ಸೊ ಡು ಯು ಹ್ಯಾವ್ ಎನಿ ಡೌಟ್ಸ್ ನೌ ಆಸ್ ಆಫ್ ನೌ? ಏನೇ ಡೌಟ್ಸ್ ಇದ್ರೂ ಕೇಳಿ. ಎಸ್, ಹೇಳಿ, ಕ್ವಶನ್ ಕೇಳಿ. ಮ್ಯೂಟ್ ಅಲ್ಲಿ ಇದ್ದೀರಾ? ಅನ್ಮಿಟ್ ಓಕೆ ಸರ್. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್. ಮೇಡಮ್, ಅದು ಮಕ್ಕಳಿಗೆ ಸ್ವಲ್ಪ ಕ್ಲಾಸ್ ಚೇಂಜ್ ಮಾಡ್ಬೋದಾ ಅಂತ? ಯಾಕಂದ್ರೆ ಬರೋದೇ ಲೇಟ್ ಆಗುತ್ತೆ ಸ್ಕೂಲಿಂದ. ಸ್ವಲ್ಪ ಅವ್ರದ್ದು ಹೋಮ್ವರ್ಕ್ ಮಾಡಿಸಿ 7 to 8 ಆ ತರ ಕೊಡ್ಬೋದೇನೋ ಅಂತ ಚಿಲ್ಡ್ರನ್ಗೆ. ಓಕೆ, ನಾವು ಬಂದು ಅವ್ರಿಗೆ ಮೊಬೈಲ್ ಕೊಡ್ಬೇಕಲ್ಲ. ಓಕೆ, ನಾವು ಟೈಮಿಂಗ್ಸ್ ನ ಕನ್ಫರ್ಮ್ ಮಾಡಿಲ್ಲ. ಇದು ಸುಮ್ಮನೆ ಟೆಂಟೇಟಿವ್ ಟೈಮಿಂಗ್ ಅಂತ ಇರೋದು. ವಿಲ್ ಟೇಕ್ ಯುವರ್ ಸಜೆಷನ್ ಇನ್ ಟು ಕನ್ಸಿಡರೇಷನ್ ಅಂಡ್ ವಿಲ್ ಕನ್ಫರ್ಮ್ ದ ಟೈಮಿಂಗ್ಸ್ ವಿತ್ ಯು ಲೇಟರ್. ಇಸ್ ದಟ್ ಓಕೆ? ಯಾ, ಶೋರ್. ಬೇರೆ ಏನಾದರೂ ಡೌಟ್ಸ್ ಇದೆಯಾ? ಸೊ ಪ್ಲೀಸ್ ಮೇಕ್ ಶ್ಯೂರ್ ನೀವು ಟೈಮಿಗೆ ಕರೆಕ್ಟಾಗಿ ಕ್ಲಾಸ್ ಜಾಯ್ನ್ ಆಗ್ತೀರಾ. ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಪ್ರಾಪರ್ ಆಗಿರಬೇಕು. ಯಾಕಂದರೆ ಮಾತಾಡುವಾಗ ಸ್ಪೀಕಿಂಗ್ ಆಗಿರೋದ್ರಿಂದ ಲ್ಯಾಗ್ ಇದ್ದರೆ, ಡಿಸ್ಟರ್ಬೆನ್ಸ್ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಮಿಸ್ಟೇಕ್ಸ್ ಮಾಡ್ತಾ ಇರೋದನ್ನ ಕೇಳಿಸ್ಕೊಳಕ್ಕೆ ಎಲ್ಲ. ಸೊ ಮೇಕ್ ಶ್ಯೂರ್ ಯು ಹ್ಯಾವ್ ಅ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್. ದೇರ್ ಇಸ್ ನೋ ಡಿಸ್ಟರ್ಬೆನ್ಸ್ ಡ್ಯೂರಿಂಗ್ ದ ಕ್ಲಾಸ್ ಅವರ್ಸ್ ಆ್ಯಂಡ್ ಆಲ್ಸೋ ಲೈಕ್ ಯು ಜಾಯಿನ್ ದ ಕ್ಲಾಸ್ ಆನ್ ಟೈಮ್. ಸೊ ನೀವು ಡಿಲೇ ಮಾಡಿದಷ್ಟು, ನೀವು ಕ್ಲಾಸ್ ಸ್ಕಿಪ್ ಮಾಡಿದಷ್ಟು ನಿಮಗೆ ಟಾಪಿಕ್ ಮಿಸ್ ಆಗಿರುತ್ತೆ. ಬಿಕಾಸ್ 2 months ಇಸ್ ಅ ವೆರಿ ಸ್ಮಾಲ್ ಟೈಮ್ ಅಲ್ವಾ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ಗೆ. 2 monthsಲ್ಲಿ ನೀವು ಅಷ್ಟು ಪ್ರಾಕ್ಟೀಸ್ ಮಾಡಿರಬೇಕು ಆ್ಯಂಡ್ ಅಷ್ಟು ಟಾಪಿಕ್ಸ್ ನಿಮ್ಗೆ ಅರ್ಥ ಆಗಿರಬೇಕು. ಆದ್ದರಿಂದ ನೀವು ಕ್ಲಾಸ್ ಬಂಕ್ ಮಾಡ್ತಾ ಇದ್ರೆ ಟಾಪಿಕ್ಸ್ ಮಿಸ್ ಆಗುತ್ತೆ ನಿಮಗೆ. ನಾವು ಕೊಡ್ತೀವಿ ವಿಡಿಯೋ ರೆಕಾರ್ಡಿಂಗ್ಸ್, ಬಟ್ ವಿ ಅಂಡರ್ಸ್ಟ್ಯಾಂಡ್ ದಟ್ ಯು ಹ್ಯಾವ್ ಅ ಬ್ಯುಸಿ ಸ್ಕೆಡ್ಯೂಲ್ ಅಲ್ವಾ. ಎಲ್ಲರೂ ಬ್ಯುಸಿ ಇರ್ತಾರೆ, ಸ್ಕೂಲ್ ಎಕ್ಸಾಮ್ಸ್ ಇರುತ್ತೆ, ಕೆಲಸ ಇರುತ್ತೆ, ಬಟ್ ಯು ಮೈಟ್ ನಾಟ್ ಹ್ಯಾವ್ ಎನಫ್ ಟೈಮ್ ಟು ಗೋ ಥ್ರೂ ದ ರೆಕಾರ್ಡಿಂಗ್ಸ್. ಸೊ please make sure you join the class on time and don't skip any topics. Okay, if there is no doubt, we can end the meeting here for now. ನಾಳೆನು ಸೇಮ್ ಟೈಮಿಂಗ್ ಇರುತ್ತೆ, 6 to 7 ಅಂತ. ನಾಳೆಯಿಂದ ಡೆಮೋ ಕ್ಲಾಸಸ್ ಟಾಪಿಕ್ ವೈಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಡೆಮೋ ಕ್ಲಾಸಸ್ ಎಲ್ಲಾರ್ಗೂ ಒಟ್ಟಿಗೆ ಇರುತ್ತೆ, ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೆ. ಬ್ಯಾಚಸ್ ಸ್ಟಾರ್ಟ್ ಆದ್ಮೇಲಿಂದ ಸಪ್ರೇಟ್ ಆಕ್ಟಿವಿಟೀಸ್ ನಡೆಯುತ್ತೆ. ಸೊ ದ ಡೆಮೋ ಕ್ಲಾಸಸ್ ಇಸ್ ಕಂಬೈನ್ಡ್. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಅನ್ಮ್ಯೂಟ್ ಆ್ಯಂಡ್ ಆಸ್ಕ್, ಬಟ್ ಯಾ, ಪ್ಲೀಸ್ ಬೇರ್ ವಿತ್ ಮೀ ಫಾರ್ ಡೆಮೋ ಕ್ಲಾಸಸ್. ಶ್ರುತಿ ಕೇಳಿ, ಏನಾದ್ರು ಕ್ವಶನ್?
ಕ್ವಶನ್ಸ್ ಇದ್ರೆ ಕೇಳಿ. ಲೈಕ್ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ರೈಸ್ ಹ್ಯಾಂಡ್ ರೈಸ್ ಹಲೋ ಮಾಡಿದ್ರಿ. ಮೇಡಮ್. ಹಾ ಹೇಳಿ ಹೇಳಿ. ಹೇಳಿ, ಕ್ವಶನ್ಸ್ ಏನೋ ಆಯ್ತಲ್ಲ ಕೇಳಿ. ಓಕೆ ಓಕೆ, ನಮ್ ನಂಬರ್ಸ್ ನ ಹಾಕಿದೀವಿ, ಗ್ರೂಪ್ ಅಲ್ಲಿನೂ ಇದೆ, ನಾವು ಕಾನ್ಸ್ಟೆಂಟ್ ಆಗಿ ಮೆಸೇಜ್ ಮಾಡ್ತಾ ಇದೀವಿ ನಿಮ್ಗೆ. ಸೊ ನಿಮ್ ಡೌಟ್ಸ್ ಇದ್ರೆ ಯು ಕ್ಯಾನ್ ಕಾಲ್ ಆರ್ ವಾಟ್ಸ್ಆಪ್ ಅಸ್ ಎನಿ ಟೈಮ್. ಓಕೆ, ಪ್ಲೀಸ್ feel free to contact us in any way if you have any doubts. Okay. ಸರ್, ಹೇಳಿ. ರಮಣ್ ಸರ್, ರಾಘವ್ ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಇದು ಒಂದು 3 days ಅಂದ್ರೆ ಡೆಮೋ ಇರುತ್ತೆ ಮೇಡಮ್ ಅದು? ಹೌದು, 26 ತನಕ ಡೆಮೋ ಕ್ಲಾಸಸ್ ಇರುತ್ತೆ. ಸೊ 26 ಆದ್ಮೇಲಿಂದ ನಿಮ್ಗೆ ಪರ್ಸನಲಿ ಕಾಲ್ ಮಾಡ್ಬಿಟ್ಟು ಎನ್ರೋಲ್ಮೆಂಟ್ ಮಾಡ್ತಾರೆ. ಸೊ ಕ್ಲಾಸಸ್ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಮಾಡ್ತೀವಿ, ಆಕ್ಚುಯಲ್ ಬ್ಯಾಚಸ್. ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತಾ ಮೇಡಮ್? ಹೌದು. ಓಕೆ ಓಕೆ. ಎಸ್, ಹಾಗಂತ ಲೈಕ್ ಡೆಮೋ ಕ್ಲಾಸಸ್ ಮಿಸ್ ಮಾಡಬೇಡಿ. ಏನಕ್ಕಂದ್ರೆ ಡೆಮೋ ಕ್ಲಾಸಸ್ ಏನಕ್ಕೆ ತಗೊಳ್ತಿರೋದು ಅಂತಂದ್ರೆ, ನಿಮ್ಗೆ 2 months ಕೋರ್ಸ್ ಯಾವ ತರ ಇರುತ್ತೆ ಅಂತಂದು ಅದಕ್ಕಿಂತ ಕ್ಲಾಸಸ್ ನೀವು ಏನದು ಕೋರ್ಸಸ್ ತಗೊಳಕಿನ ಮುಂಚೆನೆ ನಿಮ್ಗೆ ತೋರಿಸ್ತಾ ಇದೀವಿ. ಓಕೆ, ಡೆಮೋ ಕ್ಲಾಸಸ್ ತಗೊಂಡ್ರೆ ನಿಮ್ಗೆ ಒಂದು ಬ್ರೀಫ್ ಐಡಿಯಾ ಸಿಗುತ್ತೆ. ಓಕೆ, ಕ್ಲಾಸ್ ಯಾವ ತರ ಇರುತ್ತೆ, ಇಂಟರಾಕ್ಟಿವ್ ಯಾವ ತರ ಮೇಡಮ್ ಮಾಡ್ತಾರೆ, ಅದಾದ್ಮೇಲೆ ವರ್ಕ್ಶೀಟ್ಸ್ ಗಳನ್ನ ಯಾವ ತರ ಕೊಡ್ತಾರೆ, ರೆಕಾರ್ಡೆಡ್ ಕ್ಲಾಸಸ್ ಯಾವ ತರ ಬರುತ್ತೆ, ಇದು ಎಲ್ಲದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮೇಡಮ್ ಹೇಳ್ತಾ ಹೋಗ್ತಾರೆ. ಇನ್ನೊಂದು ಲೈಕ್ 2 months ಕೋರ್ಸ್ ನ 3 days ಅಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಎವ್ರಿ ಡೇ ಲೈಕ್ ಆಕ್ಟಿವಿಟೀಸ್ ಆಯ್ತು, ಕ್ಲಾಸಸ್ ಆಯ್ತು. ಅದಕ್ಕೋಸ್ಕರ ಯಾರನ್ನು ಡೆಮೋ ಕ್ಲಾಸಸ್ ಮಿಸ್ ಮಾಡಕ್ ಹೋಗ್ಬೇಡಿ. ಎಸ್ ಶ್ರುತಿ ಹೇಳಿ. ಎಸ್ ಸರ್, ಎಸ್ ಸರ್. ಇಲ್ಲ ಸರ್, ನಾಳೆನೂ ಇದೇ ಟೈಮಿಂಗ್ ಅಂದ್ರೆ ನಮಗೆ ಟೈಮಿಂಗ್ ಚೇಂಜ್ ಮಾಡ್ತೀರಾ ಸರ್? ಹಲೋ, ಅಂದ್ರೆ ಗೊತ್ತಾಗಿಲ್ಲ, ಇನ್ನೊಂದ್ಸತಿ ಹೇಳಿ. ಲೈಕ್ ಏನ್ ಕ್ವಶನ್ಸ್ ಕರೆಕ್ಟ್ ಆಗಿ ಹೇಳಿ. ಈಗ 15 years ಗೆ ಟೈಮಿಂಗು 6 to 7 ಅಂತ ಫಿಕ್ಸ್ ಮಾಡಿದ್ರಿ ಸರ್. ಹೌದು. ಈಗ ನಮ್ಮ ಏಜಿಗೆ ಟೈಮಿಂಗ್ ಯಾವ್ದು ಸೆಟ್ ಮಾಡ್ತೀರಿ ಸರ್? ಇಲ್ಲ, ಡೆಮೋ ಕ್ಲಾಸ್ ಸೇಮ್ ಇರುತ್ತೆ. 6 to 7 ಡೆಮೋ ಕ್ಲಾಸಸ್ ಸೇಮ್ ಇರುತ್ತೆ. ಡೆಮೋ ಕ್ಲಾಸಸ್ ಇಸ್ ಓನ್ಲಿ ಫಾರ್ 3 days. 26th ತನಕ ಇದೆ ಡೆಮೋ ಕ್ಲಾಸ್, 6 to 7 PM. ಇದು ಮಕ್ಕಳಿಗೆ, ಅಡಲ್ಟ್ಸ್ಗೆ ಎಲ್ಲರಿಗೂ ಸೇರ್ಬಿಟ್ಟು ಡೆಮೋ ಕ್ಲಾಸ್ ಒಂದೇ ಮಾಡ್ತಾ ಇರೋದು. ಓಕೆ, ಮಕ್ಳಿಗೆ ಸಪ್ರೇಟು, ಅಡಲ್ಟ್ಸಿಗೆ ಸಪ್ರೇಟ್ ಡೆಮೋ ಕ್ಲಾಸಸ್ ಅಂತ ಇಲ್ಲ, ಎಲ್ಲಾರ್ಗೂ ಸೇರಿಸ್ಬಿಟ್ಟೇನೆ ಡೆಮೋ ಕ್ಲಾಸ್ ಮಾಡ್ತಾ ಇರೋದು. ಡೆಮೋ ಕ್ಲಾಸ್ ಮುಗಿದ ಮೇಲೆ 26th ಇಂದ ನಿಮ್ಗೆ ಪರ್ಸನಲಿ ಕಾಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಟೀಮ್ ಅವರು. ಸೊ ಮಾಡ್ಬಿಟ್ಟು ಎನ್ರೋಲ್ಮೆಂಟ್ ಮಾಡ್ತಾರೆ. ಇಫ್ ಯು ವಾಂಟ್ ಟು ಜಾಯಿನ್, ಯಾವ ಬ್ಯಾಚ್ ಬೇಕು ನಿಮ್ಗೆ, ಟೈಮಿಂಗ್ಸ್ ಯಾವ ಸೂಟ್ ಆಗುತ್ತೆ, ಇದನ್ನ ನಿಮ್ ಡೀಟೇಲ್ಸ್ ಕೊಡೋದು, ಇವೆಲ್ಲ 26th ಮೇಲಿಂದ ಕಾಲ್ ಮಾಡ್ಬಿಟ್ಟು ನಿಮ್ ಜೊತೆ ಮಾತಾಡ್ತಾರೆ. ಇದು ಎನ್ರೋಲ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಮಂತ್ ಇಂದ ನಿಮ್ ಬ್ಯಾಚಸ್ ಅಸೈನ್ ಆಗ್ಬಿಟ್ಟು ನಿಮ್ ಕರೆಕ್ಟ್ ಟೈಮಿಂಗ್ ನಿಮ್ಗೆ ಹೇಳ್ತೀನಿ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ದೇವಾಮಣಿ, ನಿಮ್ಗೇನಾದ್ರು ಡೌಟ್ಸ್ ಇದೆಯಾ? ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಅನ್ಮ್ಯೂಟ್ ಮಾಡ್ಬಿಟ್ಟು ಕೇಳ್ಬೋದು. ಇಲ್ಲ, ಅವಾಗಿಂದ ಅದೇ ತರ ಐತೆ, ಹ್ಯಾಂಡ್ ರೈಸ್ ಆಗಿದೆ. ಓಕೆ, ಯಾವುದೇ ಟೈಮಲ್ಲಿ ನಿಮ್ಗೆ ಡೌಟ್ಸ್ ಇದ್ರೆ ಯು ಕ್ಯಾನ್ ಆಲ್ವೇಸ್ ವಾಟ್ಸ್ಆಪ್, ಆಯ್ತಾ? ಇಲ್ಲಿ ನೆನ್ಪು ಬಂದಿಲ್ಲ, ಆಮೇಲೆ ನೆನ್ಪು ಬಂತು ಅಂದ್ರೆ ವಾಟ್ಸ್ಆಪ್ ಮೆಸೇಜ್ ಮಾಡ್ಬೋದು, ಕಾಲ್ ಮಾಡಿ ಕೇಳ್ಬೋದು. ಸ್ಕ್ರೀನ್ ಮೇಲೆ ನಂಬರ್ಸ್ ತೋರಿಸ್ತಾ ಇದ್ದೀನಿ. ಫಸ್ಟ್ ನಂಬರ್ ಇಸ್ ರಾಘವೇಂದ್ರ ಅವ್ರದ್ದು, ಸೆಕೆಂಡ್ ನಂಬರ್ ನಂದು. ಸೊ ನಿಮ್ ಡೌಟ್ಸ್ ಇದ್ರೆ ಯಾವ್ದ್ರ ಬಗ್ಗೆ ನಮ್ಗಿಬ್ರಿಗೂ ಕಾಲ್ ಮಾಡ್ಬಿಟ್ಟು ಕೇಳ್ಬೋದು ಎನಿ ಟೈಮ್. ಓಕೆ, ಏನು ಡೌಟ್ಸ್ ಇಲ್ಲ ಅಂದ್ರೆ ಕ್ಲಾಸಲ್ಲಿ ಎಂಡ್ ಮಾಡೋಣ. ನಾಳೆ 6 PM ಮತ್ತೆ ಡೆಮೋ ಕ್ಲಾಸ್ಗೆ ಜಾಯಿನ್ ಆಗಿ. ಓಕೆ, ನಾಳೆಯಿಂದ ಟಾಪಿಕ್ ಡಿಸ್ಕಷನ್ ಮಾಡೋಣ. ರಾಘವೇಂದ್ರ.
ಓಕೆ ಓಕೆ ಥ್ಯಾಂಕ್ ಯು. ಓಕೆ ಮೇಡಮ್. Okay, thank you. Thank you for joining. ಬನ್ನಿ